ಇದ್ದಾರೆ. ಮುಂದಿನ ಹಾದಿ ತುಂಬಾ ಕ್ಲಿಷ್ಟಕರವಾಗಿರುತ್ತೆ ಮೈಟಿ ತಂಡಕ್ಕೆ. 2-3 ಪಂದ್ಯಗಳಲ್ಲಿ ಬಸವರರ ಅನುಪಸ್ಥಿತಿಯಲ್ಲಿ ಪಂದ್ಯವನ್ನಾಡಿದಂತಹ ತಂಡ ವೈಪರ್ಸ್. ಇವಾಗ ಬಸವರವರು ಕೂಡ ತಂಡವನ್ನು ಕೂಡಿಕೊಂಡಿದ್ದಾರೆ. ಅದ್ಯಾವ ರೀತಿಯ ಪ್ರದರ್ಶನವನ್ನು ಕೊಡ್ತಾ ನೋಡಬೇಕಾಗಿದೆ. ಈ ಬಾರಿ ಸಚಿನ್ ಎದುರಿಸಿದ ಚೆಂಡು ಕವರ್ಸ್ ಭಾಗದಲ್ಲಿ ತನ್ಮೂಲಕ ಒಂದು ಓಟ ಸೇರ್ಪಡೆ, ಎರಡನೇ ಓಟದ ಪೂರೈಕೆ ಕೂಡ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 1 ರನ್ ಶಾಟ್ ಅನ್ನೋದಕ್ಕೆ ತಿಳಿಸ್ತಾ ಇದ್ದಾರೆ. ಕೇವಲ ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 2ಕ್ಕೆ ತಲುಪ್ತಾ ಇದೆ. 2 for no loss. ಮತ್ತೆ ಪ್ರಮೋದ್ ಟು ಸಚಿನ್. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಗುಡ್ ಲ್ಯಾಂಡ್ ಡೆಲಿವರಿ ಬಹಳಷ್ಟು ವೇಗವಾಗಿ ಹಾದು ಹೋಗ್ತಾ ಇದೆ. ದಾಂಡು ಮತ್ತು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ ಪ್ರಮೋದ 4ನೇ ಬಾರಿಗೆ ಎಸೆದ ಚೆಂಡು ಒಂದಷ್ಟು ತಿರುವನ್ನು ಪಡ್ಕೊಳ್ತಾ ಇದೆ. ಸ್ಲೋವರ್ ಎಸೆತ ಸಚಿನ್ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಕೂಡ. ಲಕ್ಷ್ಯಕ್ಕೆ ಹೊರಭಾಗದಲ್ಲಿ ಹಾದು ಹೋಗ್ತಾ ಇದೆ. ವೈಟ್ ಬಾಲ್ ಎಕ್ಸ್ಟ್ರಾ ಒಂದು ಓಟ ಸೇರ್ಪಡೆ. ತಂಡದ ಒಟ್ಟು ಮತ್ತೆ ಇವಾಗ 3ಕ್ಕೆ ತಲುಪ್ತಾ ಇದೆ. 3 for no loss. ವೈಪರ್ಸ್ ವರ್ಸಸ್ YSCC ಮೈಟಿ. ಈ ನಡುವೆ ಮತ್ತೆ ಡಿಫೆನ್ಸ್ ಮಾಡಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ಅಡ ಅಂಚಿನ ಹೊರ ಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್ ಬ್ಯಾಕ್ ಟು ಬ್ಯಾಕ್ ಇವಾಗ 2 ವೈಟ್ ಬಾಲ್ಗಳು ಅಂಕಿಅಂಶ ಪಟ್ಟಿನ ಸೇರ್ತಾ ಇದೆ. ತಂಡದ ಒಟ್ಟು ಮೊತ್ತ 4ಕ್ಕೆ ತಲುಪ್ತಾ ಇದೆ. ತಾನಾಡಿರ್ತಕ್ಕಂಥ ಪಂದ್ಯಗಳಲ್ಲಿ ಕೂದಲ ಅಂಚಿನಲ್ಲಿ ಕೆಲವೊಂದು ಗೆಲುವನ್ನ ಸಾಧಿಸುವಂತ ಪಂದ್ಯವನ್ನ ಕೈ ಚೆಲ್ಲಿದಂತ ವೈಪರ್ಸ್ ಇವತ್ತು ಮೈಟಿ ತಂಡದ ವಿರುದ್ಧವಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅದ್ಯಾವ ರೀತಿಯಾಗಿ ಜಯವನ್ನು ಕಂಡುಕೊಳ್ತಾ ನೋಡಬೇಕಾಗಿದೆ. ಈತ ನಡುವೆ ಮತ್ತೆ ಬೀಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಔಟ್ರೈಡ್ಸ್ ಮುಖೇನವಾಗಿ ಕೇವಲ 1 ಓಟವನ್ನು ಅಷ್ಟೇ ಸಚಿನ್ ಪಡ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 5 ಓಟಗಳು. ಆರಂಭಿಕ ಪವರ್ ಪ್ಲೇ ಓವರ್. ಪ್ರಮೋದ ಬಹಳಷ್ಟು ಅತ್ಯುತ್ತಮ ರೀತಿಯ ಆಟಗಾರ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ನಡುವೆ ಪೊಲೀಸ್ ಮಂಜು ತನ್ಮೂಲಕ ವಿಕೆಟ್. ಆ ನಿಟ್ಟಿನಲ್ಲಿ ಇವಾಗ ಮಂಜು ವಿಕೆಟ್ ಪತನ. ಆರಂಭಿಕ ಓವರ್ ನಲ್ಲಿ ವೈಪರ್ಸ್ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಮಂಜು ರೂಪದಲ್ಲಿ. ಈ ಹಂತದಲ್ಲಿ ಪ್ರವೀಣ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದ್ಯಾವ ರೀತಿಯ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಆದಿತ್ಯವಾರ ಸಮಯ ಸರಿತಾ ಇದ್ದಾಗ ಬಹಳಷ್ಟು ಮಂದಿ ಕ್ರಿಕೆಟ್ ಅಭಿಮಾನಿಗಳು ಗೌರಿ ಬಿದನೂರಿನ ಹೃದಯ ಭಾಗವಾಗಿರ್ತಕ್ಕಂಥ ಗ್ರೀನ್ ಫೀಲ್ಡ್ ಆಗಿರ್ತಕ್ಕಂಥ ಹಸಿರು ಹಾಸಿನ ಅಂಕಣ ಆಚಾರ್ಯ ಕೃಷಿ ಮೈದಾನದ ಒಳಭಾಗದಲ್ಲಿ ಕೂಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ನಮ್ಮ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದು ಕೆಲವು ಕ್ಷಣಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಮುಖ ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟು ಪ್ರಮುಖ ಟೈಟಲ್ ಸ್ಪಾನ್ಸರ್ ಆಗಿ ಸಂಪೂರ್ಣ ಸಹಕಾರವನ್ನು ಕೊಟ್ಟಂತ ಈ ಭಾಗದ ಜನಪ್ರಿಯ ಶಾಸಕರು ನಮ್ಮನ್ನ ಕೂಡ ಕೂಡಿಕೊಳ್ಳಲಿಕ್ಕಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊಸ ಬಾಲರ್ ಇವಾಗ ರೇವಂತ್ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೈಟಿಯ ಮತ್ತೋರ್ವ ಟ್ರಂಪ್ ಕಾರ್ಡ್ ಆಟಗಾರ. ಯಾರ್ ಕ್ಯಾರ್ ಮಾಡಬಲ್ಲಂತ ಪ್ರಯತ್ನ ಬ್ಲಾಕ್ ಹೋಲ್ ಆಗಿ ಬೀಳ್ತಾ ಇದೆ. ಅಂತಿಮ ಹಂತದಲ್ಲಿ ಲೋವರ್ ಪುಟಾಸ್ ಮುಖೇನವಾಗಿ ಸಚಿನ್ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮತ್ತೆ ಇವಾಗ 6ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಪ್ರಮುಖ ಮಂಜೂರ್ ಅವರ ವಿಕೆಟ್ ಅನ್ನು ಕಳ್ಕೊಂಡಂತ ವೈಪರ್ಸ್ ಈತ ನಡುವೆ ಗುಡ್ ಲ್ಯಾಂಡ್ ಡೆಲಿವರಿ ನೆಗೆತವನ್ನ ಕಂಡುಕೊಳ್ತಾ ಇದೆ. ಸಡನ್ ಪುಟಿತವನ್ನ ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 3 ದಿನದ ಕ್ರಿಕೆಟ್ ಹಬ್ಬದ ಕೊನೆಯ ದಿನ ಆದಿತ್ಯವಾರ ಬೊಂಬಾಟ್ ಭಾನುವಾರ ಸೂಪರ್ ಸಂಡೇ ಪಂದ್ಯಾಟಗಳು ಸಾಗಿ ಹೋಗ್ತಾ ಇದೆ.
ವೈಡ್ ಬಾಲ್. ಎಕ್ಸ್ಟ್ರಾ ಒಂದು ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ 7 ರನ್ಸ್. ಸುಂದರತೆ ಎಸೆತ ಶಾರ್ಟ್ ಕೋರ್ಸ್ ಭಾಗದಲ್ಲಿ ತಟ್ಟುಬಿಟ್ಟಾಡುವಂತ ಪ್ರಯತ್ನ ತನ್ನ ಮೂಲಕ ಈಸ್ ಇಟ್ ರನ್ ಔಟ್. ಸೆಕೆಂಡ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ವೈಪರ್ಸ್ ಗೌರಿಬಿದನೂರು. ಈ ಭಾಗದಲ್ಲಿ ಬಹಳಷ್ಟು ವರ್ಷಗಳಿಂದ ನಿರಂತರವಾಗಿ ಪ್ರತಿಯೊಂದು ಪಂದ್ಯದಲ್ಲಿ ಕೂಡ ತಮ್ಮದಾಗಿರ್ತಕ್ಕಂಥ ತಂಡವನ್ನು ಕಟ್ಟುವಂತ ಒಂದು ವೈಪರ್ಸ್ ತಂಡ ಇಲ್ಲಿ ಎಪಿಜೆ ಟ್ರೋಫಿ 2021 ಕಾರ್ಯಕ್ರಮದಲ್ಲಿ ನಿರಂತರ ಅನುಪಸ್ಥಿತಿಯನ್ನು ಅನುಭವಿಸ್ತಾ ಇದೆ. ಈ ಹಂತದಲ್ಲಿ ಬಸವ ಅಂಕನೆಂಟನ್ನು ಕಂಡುಕೊಳ್ತಾ ಇದ್ದಾರೆ. ನಾವು ಕಂಡಾಗ ಈ ಅಂಕಣಕ್ಕೆ ಬಹಳಷ್ಟು ಈ ಕ್ರಿಕೆಟ್ ಅಂಕಣವನ್ನು ಒಂದಷ್ಟು ಸುಸಜ್ಜಿತಗೊಳಿಸಲು ಬಹಳಷ್ಟು ಸಂಪೂರ್ಣ ಸಹಕಾರವನ್ನು ಕೊಟ್ಟಂತವರು ನ್ಯೂರಾಜ್ ಮೆಲೋಡಿಸಿನ ಮಾಲೀಕರು ಕೂಡ ಶ್ರೀಯುತ ಬಸವ ಇವಾಗ ವೈಪರ್ಸ್ ತಂಡವನ್ನು ಕೂಡಿಕೊಂಡಿದ್ದಾರೆ. ಪ್ರಸ್ತುತ ಅಂಕಣ 8 ಕೂಡ ಕಂಡುಕೊಳ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರತಕ್ಕಂಥವರು ಶ್ರೀಯುತ ಖಲೀಲ್ ರವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ ನಮ್ಮ ವೇದಿಕೆಯಲ್ಲಿ ಹಸೀನಾಗಿ ಕಾರ್ಯಕ್ರಮದ ವೀಕ್ಷಣೆ ಮಾಡಿರೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ವೇದಿಕೆ ಮೇಲ್ಭಾಗದಲ್ಲಿ ಇರುವಂತವರು ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಆಯೋಜಕರು ಬಿಟ್ಟರೆ ಅತಿಥಿಗಳನ್ನ ಹೊರತುಪಡಿಸಿ ಉಳಿದ ಯಾರೇ ಇದ್ರೂ ಕೂಡ ವೇದಿಕೆಯನ್ನು ತೆರವುಗೊಳಿಸಬೇಕು. ದಯವಿಟ್ಟು ಇದನ್ನ ಗಮನಿಸಿಕೊಳ್ಳಿ. ಇವತ್ತು ಬಹಳಷ್ಟು ಮಂದಿ ಅತಿಥಿಗಳು ನಮ್ಮನ್ನು ಕೂಡಿಕೊಳ್ಳಿದ್ದಾರೆ. ಆ ನಿಟ್ಟಿನಲ್ಲಿ ವೇದಿಕೆಯಲ್ಲಿ ಇತರ ಯಾರೇ ಇದ್ರೂ ಕೂಡ ದಯವಿಟ್ಟು ವೇದಿಕೆಯನ್ನು ತೆರವುಗೊಳಿಸಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ರೇವಂತ್ ಬಸವ ಸ್ಟ್ರೈಕರ್ ಕಂಡುಕೊಳ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ 8 ಓಟವನ್ನು ದಾಖಲಿಸಿದಂತ ತಂಡ ವೈಪರ್ಸ್. ಹಲೋ ಎಸ್ ಒಂದು ಪಂದ್ಯಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥವ್ರು ಯಶಸ್ವಿ ಪಂದ್ಯ ಕುಡಿದ ಕೇಂದ್ರ ಬಿಂದು ಶ್ರೀಯುತ ಖಲೀಲ್ ಪಾಷಾ ಅವರು, ಕಲಂದರ್ ಪಾಷಾರವರು, ಜೊತೆಗಾಗಿ ಎಲ್ಲ ಅತಿಥಿ ಅಭ್ಯಾಗಣರು ವೇದಿಕೆ ಮೇಲ್ಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತವನ್ನು ಬಯಸಬೇಕು. ಕಲಂದರ್ ಪಾಷಾ ಮತ್ತು ಖಲೀಲ್ ಪಾಷಾ ಜೊತೆಗಾಗಿ ಎಲ್ಲ ಸಂಘಟಕರು ಕೂಡ ಇವಾಗ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ನಾಗೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಸ್ಜಿದಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಫಿಯಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೆಕ್ರೆಟರಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶೇಖ್ ಜಮೀರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಪಂದ್ಯಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶರೀಫ್ ಭಾಯ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇನ್ನು ಕೆಲವೇ ಲೀಗ್ ಹಂತದ ಪಂದ್ಯಾಟಗಳು ಬಾಕಿ ಉಳ್ಕೊಂಡಿದೆ. ಈ ರೀತಿಯಾಗಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೋತ್ಸಾಹಕರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಹಲೋ ಬಬ್ಲು, ಹಲೋ 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 ಗೇನ್ ಮೂರು ಓವರ್ಗಳ ಮುಕ್ತಾಯಕ್ಕೆ 11 ಓಟವನ್ನು ದಾಖಲಿಸ್ತಾ ಇದ್ದಾರೆ ವೈಪರ್ಸ್. ಇನ್ನುಳಿದ 12 ಎಸೆತ ಅದಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ ವೈಪರ್ಸ್ ಆಟಗಾರರು. ಆರಂಭಿಕ ಆಟಗಾರ ಸಚಿನ್ ಸ್ಟ್ರೈಕರ್ ಭಾಗದಲ್ಲಾದ್ರೆ ಮತ್ತೊಂದೆಡೆ ಬಸವ ನಾನ್ ಸ್ಟ್ರೈಕರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್
ಅಕ್ಷಯ್ ಎಸ್ಆರ್ ಭಾಗವನ್ನು ಕಂಡುಕೊಂಡಿದ್ದಾರೆ. ಸಚಿನ್ ಸ್ಟ್ರೈಕ್ ಭಾಗದಲ್ಲಿ. ದಿನದ ಮುಂದಿನ ಪಂದ್ಯ ಸ್ಮ್ಯಾಶರ್ಸ್ ವರ್ಸಸ್ ನವಭಾರತ ಚಿಂತಾಮಣಿ. ಪಂದ್ಯವನ್ನು ಆಡುತ್ತ ಎರಡು ತಂಡದ ನಾಯಕರು ಟಾಸಿ ಬರಬೇಕು. ಶಾಟ್ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ತನ್ಮೂಲಕ ಇವಾಗ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 12 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ ವೈಪರ್ಸ್. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ತನ್ಮೂಲಕ ಇವಾಗ ಸ್ವಿಚ್ ಹಿಟ್ ಮುಖ್ಯವಾಗಿ ಭರ್ಜರಿ ಆಟವನ್ನು ಆಡಬಲ್ಲಂತ ಬಸವದಾಳಿನ ಮುಖಾಂತರವಾಗಿ ಮೊದಲ ಸ್ವಿಚ್ ಹಿಟ್ ಬಾರಿ ತನ್ಮೂಲಕ ಕೇವಲ ಒಂದು ಓಟವನ್ನು ಮಾತ್ರ ಪಡ್ಕೊಳ್ತಾ ಇದ್ದಾರೆ. ಅಗಲ ಕಿರಿದಾಗಿರ್ತಕ್ಕಂಥ ಮೈದಾನ ಕೆಲವೊಂದು ಪರ್ಫೆಕ್ಟ್ ಶಾಟ್ಗಳು ದಾಂಡಿಗರಿಗೆ ಒತ್ತಡವನ್ನು ಕೊಡುತ್ತೆ ಕೂಡ. ನಡುವೆ ತನ್ಮೂಲಕ ಮತ್ತೆ ಸಚಿನ್ ಸ್ವಿಚ್ ಹಿಟ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಾಂಡ್ ಬಿಟ್ ಪ್ಯಾಡ್ ಮೇಲೆ ಬಡಿತಾ ಇದೆ. ಡಾಟರ್ ಡೆಲಿವರಿ ಲೆಗ್ ಬೈ ಸೂಚನೆ ಕೂಡ. ಮತ್ತೆ ಅಕ್ಷಯ್ ಈ ನಡುವೆ ಕ್ಲೀನ್ ಬೌಲ್. ಸಚಿನ್ ವಿಕೆಟ್ ಪತನ. 13ಕ್ಕೆ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ವೈಪರ್ಸ್. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ 13ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ವೈಪರ್ಸ್ ತಂಡ. ಫ್ರಂಟ್ ಲೈನ್ ಆಟಗಾರರ ವೈಫಲ್ಯತೆ ಇವಾಗ ನಡು ಸರದಿ ಆಟಗಾರರು ಅದ್ಯಾವ ರೀತಿಯಾಗಿ ಇನ್ನಿಂಗ್ಸ್ ಅನ್ನು ಬಿಲ್ಡ್ ಮಾಡ್ತಾ ನೋಡಬೇಕಾಗಿದೆ. ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 14 ಓವರ್ ಕೂಡ ಮುಕ್ತಾಯ. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 14ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಕೂಡ. ದಿನದ ಮುಂದಿನ ಪಂದ್ಯ ನವಭಾರತ ಚಿಂತಾಮಣಿ ವರ್ಸಸ್ ಸ್ಮ್ಯಾಶರ್ಸ್. ಇಲ್ಲಿ ಪಂದ್ಯವನ್ನು ಆಡುತ್ತೆ ಅದ್ಯಾವ ತನ್ನ ಟಾಸ್ ಪ್ರಕರಣ ಜಯಿಸ್ತಾ ನೋಡಬೇಕಾಗಿದೆ. ಅತಿಥಿ ಅಭ್ಯರ್ಥಿಗಳೆಲ್ಲರೂ ಕೂಡ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕನ್ನೋದಕ್ಕೆ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಅಂತಿಮ ಓವರ್ನಲ್ಲಿ ಮೈಟಿಯ ಪರವಾಗಿ ಚೇತು ಸುಲಭವಾಗಿ ಬಸವರವರನ್ನ ಪೆವಿಲಿಯನ್ಗೆ ಕಳಿಸುವಂತ ಒಂದು ಅವಕಾಶ ಇತ್ತು. ವಸೀಂರವರಿಗೆ ಅವಕಾಶವನ್ನು ಕೈ ಚೆಲ್ಲಿದಂತ ವಸೀಂ ಇವಾಗ ಬಸವ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ ಚೇತು ಎಸ್ಆರ್ ಭಾಗದಲ್ಲಿ. ವೈಟ್ ಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ದೊಡ್ಡದ ಸೇರ್ಪಡೆ ಕೂಡ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 16. ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನಗಳು ಬಹಳಷ್ಟು ಪಂದ್ಯಾವಳಿಗಳಲ್ಲಿ ನಾವು ಕಂಡ ಹಾಗೆ ತಮ್ಮ ಸ್ವಿಚಿತ್ ಮುಖೇನವಾಗಿ ಕೆಲವೊಂದು ಕೈಜಾರಿ ಹೋಗುವಂತ ಪಂದ್ಯವನ್ನ ಘಟಾನುಘಟಿ ಹೊಡೆತಗಳ ಮುಖಾಂತರವಾಗಿ ಗಗನಚುಂಬಿ ಹೊಡೆತಗಳ ಮುಖಾಂತರವಾಗಿ ಗತ ಕಾರಣದ ಹೊಡೆತಗಳ ಮುಖಾಂತರವಾಗಿ ಆ ತಂಡಕ್ಕೆ ಗೆಲುವನ್ನು ತುಡಿಸಿದಂತ ಆಟಗಾರ ಬಸವ. ಇತ್ತ ನಡುವೆ ಭರ್ಜರಿ ಹೊಡೆತ ತನ್ಮೂಲಕ ಕೌಕಾನ್ ಸೀಮಾರಕನ ಕಂಡುಕೊಳ್ತಾ ಇದೆ. ಭರ್ಜರಿ ಸಿಕ್ಸರ್ ಬಸವ ತಂಡದ ಮುಖಾಂತರವಾಗಿ ಚುಂಬಿದಂತಹ FN ಮನ ಡನ್ ಸಿಕ್ಸರ್. ಇನ್ನೂ ಒಂದು ಸಿಕ್ಸರ್ ಬಂದ್ರೆ ನವೀನ್ ಸರ್ ಕಡೆಯಿಂದ 5,000 ರೂಪಾಯಿ ಘೋಷಣೆ ಇದೆ. ರಿವರ್ಸ್ ಶಾಟ್ ಮಾಡುವಂತ ಒಂದು ಪ್ರಯತ್ನ. ತನ್ಮೂಲಕ ಇವಾಗ ಲೆಗ್ ಬೈ ಸೂಚನೆ. ತಂಡದ ಮೊತ್ತ 22ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಡಾಟ್ ಬಾಲ್ ಮತ್ತೆ ಚೇತನ್.
ಶಾಟ್ ಮಾಡುವಂತಹ ಪ್ರಯತ್ನಗಳು ಕಂಡುಕೊಂಡ್ರು. ಔಟ್ರೈಡ್ಸ್ ಮುಖೇನವಾಗಿ ಸುಲಭ ಕ್ಯಾಚ್. ಆ ನಿಟ್ಟಿನಲ್ಲಿ ಇವಾಗ ಓವರ್ ಕೂಡ ಮುಕ್ತಾಯ. ಮೊದಲ 5 ಓವರ್ಗಳ ಮುಕ್ತಾಯಕ್ಕೆ 22 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ವೈಪರ್ಸ್ 23ರ ಮೊತ್ತವನ್ನು ಇವಾಗ YSCC ಮೈಟಿ ಕ್ರೀಡಾ ಸಂಘ ಯಾವ ರೀತಿಯಾಗಿ ಚೇಸ್ ಮಾಡ್ತಾ ನೋಡ್ಬೇಕಾಗಿದೆ. ಇಮಿಡಿಯೇಟ್ಲಿ ವೈಪರ್ಸ್ ಆಟಗಾರ ಕ್ಷೇತ್ರ ರಕ್ಷಣೆ ಜಮಾನೆ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಮೈಟಿ ಓಪನರ್ಸ್ ಕೂಡ ಇಮಿಡಿಯೇಟ್ಲಿ ಕಣಕ್ಕಿಳಿಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ ನಾವು.
ಸ್ಟಂಪ್ ಔಟ್ಗೆ ಇವಾಗ 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ತಳಂಪಟ್ಟಿ ಶಿಶಾನ್ ಅದ್ಯಾವ ರೀತಿಯಾಗಿ ಹೊರ ಬೀಳುತ್ತಿರಬೇಕಾಗಿದೆ. ಔಟ್ ಅನ್ನುವಂತ ತೀರ್ಪುಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ರೇವಂತ್ ಇನ್ನಿಂಗ್ಸ್ ಮುಕ್ತಾಯ. ಮೊದಲ ಓವರ್ನ ಮುಕ್ತಾಯಕ್ಕೆ 9ಕ್ಕೆ 1 ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಮೈಟಿ YSCC. ಹೊಸ ಆಟಗಾರ ಈ ಜಿಲ್ಲೆಯ ಮತ್ತೋರ್ವ ಅತ್ಯುತ್ತಮ ಆಟಗಾರ ಪ್ರಮೋದ್ ಅಂಕನೆಂಟನ್ನು ಕಂಡ್ಕೊಳ್ತಾ ಇದ್ದಾರೆ ವಸೀಂ ಸೈಕೋರಿ ಭಾಗದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಮೈಟಿ ತಂಡ ಕದವನ್ನ ಕೂಡ ತಟ್ಟಿದಂತ ಆಟಗಾರ ಮೈಟಿಯ ಮತ್ತೋರ್ವ ಸದಸ್ಯ ಪ್ರಮೋದ್. ವಸೀಂ ಬಹಳಷ್ಟು ಉತ್ತಮ ರೀತಿಯ ಒಂದು ಆನ್ ಡ್ರೈವ್, ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ಮೂಲಕ ಇವಾಗ ಮೊದಲ ದಶಕದ ಪೂರೈಕೆ ಕೂಡ 10ಕ್ಕೆ ತಲುಪ್ತಾ ಇದೆ. SR ಭಾಗದಲ್ಲಿ ರವಿ ಸ್ಲೋವನ್ ಆಗಿ ಬೀಳ್ತಾ ಇದೆ. ಸುರಕ್ಷಿತ ಗ್ಯಾಪ್ ಶಾಟ್, ತನ್ಮೂಲಕ ಲಾಂಗ್ ಆಫ್ ಸೀಮಾರಕ್ಕೆ ಕಂಡ್ಕೊಳ್ತಾ ಇದೆ. ಬೌಂಡ್ರಿ 4 ರನ್ಗಳ ಸೇರ್ಪಡೆ. ಬಹಳಷ್ಟು ಅಭಿಮಾನಿಗಳಿಂದ ಒಂದು ಕೂಗು, ಅಬ್ಬಾಸ್ ಬಬ್ಲು ಎಸ್ಗಾರಿಕೆಯನ್ನು ಮಾಡಬೇಕು ಅನ್ನೋದಾಗಿ ಕಾದು ನೋಡ್ಬೇಕಾಗಿದೆ. ಬಬ್ಲು ಯಾವಾಗ ಎಸ್ಗಾರಿಕೆಯನ್ನು ಮಾಡ್ತಾರೆ ಅನ್ನೋದಾಗಿ. ತಂಡದ ಒಟ್ಟು ಮೊತ್ತ ಇವಾಗ 14. ನಡುವೆ ಹೈ ಲಿಫ್ಟೆಡ್ ಶಾಟ್ ಬಾರಿ ಕೌಕಾನ್ ಸಿಮಾರ್ ಕ್ಯಾಚ್, ಸುಲಭ ಕ್ಯಾಚ್ ಅವಕಾಶಗಳಿತ್ತು. ಅವಕಾಶವನ್ನ ಕೈ ಚೆಲ್ತಾ ಇರ್ತಕ್ಕಂಥ ಕ್ಷೇತ್ರ ಪಾಲಕ. ಆ ನಿಟ್ಟಿನಲ್ಲಿ ಪ್ರಮೋದ್ ಒಂದು ಓಟವನ್ನ ಪಡ್ಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 15. ಮತ್ತೆ ರವಿ ಟು ವಸೀಂ. ಬಹಳ ಸುರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಒಂಟಿ ಓಟವನ್ನ ವಸೀಂ ಪಡ್ಕೊಂಡ್ರು. ತಂಡದ ಮೊತ್ತ 16. ಮತ್ತೆ ರವಿ ಟು ಪ್ರಮೋದ್. ಸ್ಲೋವರ್ ಆಗಿ ಬೀಳ್ತಾ ಇದೆ. ಚೆಂಡಿಗೆ ಬಹಳ ಉತ್ತಮ ರೀತಿಯ ತಿರುವನ್ನು ಕೊಡ್ತಾ ಇರ್ತಕ್ಕಂಥ ಬೌಲರ್ ಕೂಡ. ಆ ನಿಟ್ಟಿನಲ್ಲಿ ಡಾಟರ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬೆರಸಿನ ಹೊಡೆತವನ್ನು ದಾಖಲಿಸಿದ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಇವಾಗ 2ನೇ ಬಾರಿ ಜೀವದಾನವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಪ್ರಮೋದ. 2 ಓಟ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ತನ್ನ ಮೊತ್ತ 18. ಕೊನೆಯ 18 ಎಸೆತ 5 ಓಟದ ಅವಶ್ಯಕತೆ. ಈ ಹಂತದಲ್ಲಿ ಸರಿ ಭಾಗದಲ್ಲಿ ಬಬ್ಲು ಈ ಪಂದ್ಯಾಟಕ್ಕಾಗಿ ಬಹಳಷ್ಟು ಪಂದ್ಯಾಟದ ಯಶಸ್ಸಿಗಾಗಿ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ತೌಫೀಕ್ ಗೆಳೆಯರ ಬಳಗದ ಮತ್ತೋರ್ವ ಸದಸ್ಯ
ಅಬ್ಬಾಸ್ ಬಬ್ಲು ಪ್ಲಸ್ ರಾಜ್ಯದ ಮತ್ತೋರ್ವ ಅತ್ಯುತ್ತಮ ಧ್ವನಿ ವೀಕ್ಷಕ ವಿವರಣೆಗಾರ ಕೂಡ ಬಬ್ಲು. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಕೇವಲ ಒಂದು ಓಟವನ್ನಷ್ಟೇ ವಸೀಂ ದಾಖಲಿಸಿದ್ರು. ಇನ್ನು ಗೆಲುವಿಗಾಗಿ 4 ಓಟವನ್ನು ದಾಖಲಿಸಬೇಕಾಗಿದೆ 17 ಎಸೆತಗಳ ಮುಂದೆ. ನಡುವೆ ಪ್ರಮಾದ್ ವಿಕೆಟ್ ಪತನ ಮತ್ತೆ ಪೊಲೀಸ್ ಮಂಜಣ್ಣನ ಕೈ ಚಾಲಕ 2 ಸ್ಟೆಂಪ್ಔಟ್ ಮುಖೇನವಾಗಿ ರೇವಂತ ಮತ್ತು ಪ್ರಮೋದ್ ರವರ ವಿಕೆಟ್ಸ್ ಅನ್ನ ಮೊದಲ 2 ವಿಕೆಟ್ಸ್ ಅನ್ನು ಕೂಡ ನೆಲ ಕುರುಳಿಸಿದಂತಹ ಗೂಟಗಳ ಹಿಂಭಾಗದ ಗಾರೂಡಿಗ. ಆ ನಿಟ್ಟಿನಲ್ಲಿ ಇಲ್ಲಿ 16 ಎಸೆತ 4 ಓಟದ ಅವಶ್ಯಕತೆ ಇದೆ. ನೋಡಿ, ದಯವಿಟ್ಟು ಪ್ರತಿ ತಂಡಗಳು ಕೂಡ ಸಮಯ ವಿನಾಕಾಲ ವ್ಯರ್ಥ ಮಾಡುವ ಹಾಗಿಲ್ಲ. ಶೀಘ್ರಗತಿಯಲ್ಲಿ ಪಂದ್ಯವನ್ನು ಮುಕ್ತಾಯ ಮಾಡಿಕೊಡ್ಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಮಳೆ ಬಂದರೂ ಕೂಡ ಈ ಅಂಕಣದಲ್ಲಿ ಪಂದ್ಯವನ್ನು ಆಡೋದು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ದಯವಿಟ್ಟು ಇರುವಂತಹ ಸಮಯದಲ್ಲಿ ನಾವು ಪಂದ್ಯವನ್ನು ಮುಗಿಸಬೇಕಾಗುತ್ತೆ. ಸಂಘಟಕರಿಗೆ ಒಂದಷ್ಟು ಸಮಯವನ್ನು ಉಳಿಸಿಕೊಡುವಂತ ಒಂದು ಪ್ರಯತ್ನವನ್ನ ಪ್ರತಿಯೊಬ್ಬ ಆಟಗಾರರು, ಪ್ರತಿಯೊಂದು ತಂಡದ ಆಟಗಾರರು ಮಾಡಬೇಕು. ನಮ್ಗೆ ನೀವು ಸಹಕಾರವನ್ನು ಕೊಡಿ ಕೇಳಿಕೊಳ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಬಬ್ಲು ಬ್ಯಾಕ್ ಟು ಬ್ಯಾಕ್ ಸ್ಪಷ್ಟ ಮೇಲುಗಡೆ ಸಾಧಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿ 19ಕ್ಕೆ 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಮೈಟಿ YSCC. ನೋಡಿ, ಆಯೋಜಕರು ಟಾರ್ಪಾಲ್ ಹಾಕೋದಕ್ಕೆ ರೆಡಿ ಇರಬೇಕಾಗುತ್ತೆ. ನೋಡಿ, ಹಲೋ ಮತ್ತೆ ಬಬ್ಲು ಸುಂದರತೆ ಒಂದು ಎಸೆತ, ಕೇವಲ 1 ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ನೋಡಿ, ಅಲ್ಲಿ ಗೇಟ್ ಮುಂದಗಡೆ ಯಾರೆಲ್ಲ ಬೈಕ್ಗಳನ್ನು ನಿಲ್ಲಿಸಿದಿರಾ ಅದನ್ನ ಇಮಿಡಿಯೇಟ್ಲಿ ನೀವು ತೆಗಿಬೇಕಾಗುತ್ತೆ. ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ.